ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಡೆಯುತ್ತಿರುವ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಫುಟ್ಬಾಲ್, ಬಾಕ್ಸಿಂಗ್ ರೋಮಾಂಚನಕಾರಿ ಸ್ಪರ್ಧೆಗಳು ನಿನ್ನೆ ನಡೆಯಿತು. ಬಾಕ್ಸಿಂಗ್ನಲ್ಲಿ ಸರ್ವೀಸಸ್ ಮತ್ತು ಉತ್ತರಾಖಂಡ್ ಪ್ರಭಾವಶಾಲಿ ಪ್ರದರ್ಶನ ನೀಡಿದರೆ, ಬಿಲ್ಲುಗಾರಿಕೆಯಲ್ಲಿ ಮಣಿಪುರ, ಅಸ್ಸಾಂ ಮತ್ತು ಮಹಾರಾಷ್ಟ್ರದ ಶಾರ್ಪ್ ಶೂಟರ್ಗಳು ಅಸಾಧಾರಣ ಪ್ರದರ್ಶನ ತೋರಿದರು. ಹರಿದ್ವಾರದಲ್ಲಿ ನಡೆದ ಪುರುಷರ ಫುಟ್ಬಾಲ್ನ ರೋಮಾಂಚಕ ಅಂತಿಮ ಪಂದ್ಯದಲ್ಲಿ ಕೇರಳವು ಉತ್ತರಾಖಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕವನ್ನು ಗೆದ್ದಿತು. ಪಿಥೋರಗಢದಲ್ಲಿ ನಡೆದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪುರುಷರ ಬಾಕ್ಸಿಂಗ್ನಲ್ಲಿ ಸರ್ವೀಸಸ್ ಕ್ರೀಡಾಪಟುಗಳು 51 ಕೆಜಿ, 57 ಕೆಜಿ, 71 ಕೆಜಿ ವಿಭಾಗಗಳಲ್ಲಿ ಚಿನ್ನದ ಪದಕ ಗಳಿಸಿದರು. ಮಹಿಳಾ ಬಾಕ್ಸಿಂಗ್ನಲ್ಲಿ ಉತ್ತರಾಖಂಡದ ನಿವೇದಿತಾ ಕರ್ಕಿ ಮಹಿಳೆಯರ 50 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದರೆ, ಮಹಾರಾಷ್ಟ್ರದ ದಿವ್ಯಾ ಪವಾರ್ 54 ಕೆಜಿ ವಿಭಾಗದಲ್ಲಿ, ಸರ್ವೀಸಸ್ ಸಾಕ್ಷಿ 57 ಕೆಜಿ ವಿಭಾಗದಲ್ಲಿ ಮತ್ತು ಸರ್ವೀಸಸ್ನ ಜಾಸ್ಮಿನ್ 60 ಕೆಜಿ ವಿಭಾಗದಲ್ಲಿ ಚಿನ್ನ ಗೆದ್ದರು. ಏತನ್ಮಧ್ಯೆ ಡೆಹ್ರಾಡೂನ್ನಲ್ಲಿ ಆಯೋಜಿಸಲಾಗಿದ್ದ ಟೆನ್ನಿಸ್ನಲ್ಲಿ ತಂಡ ಸ್ಪರ್ಧೆಗಳಲ್ಲಿ ಮಹಾರಾಷ್ಟ್ರ ಮಹಿಳಾ ತಂಡ ಫೈನಲ್ನಲ್ಲಿ ಗುಜರಾತ್ ವಿರುದ್ಧ ಜಯಗಳಿಸಿ ಚಿನ್ನ ಗೆದ್ದರೆ, ಪುರುಷರ ತಂಡ ಸ್ಪರ್ಧೆಯಲ್ಲಿ ತಮಿಳುನಾಡು ತಂಡ ಕರ್ನಾಟಕವನ್ನು ಸೋಲಿಸಿ ಅಗ್ರಸ್ಥಾನ ಪಡೆದುಕೊಂಡಿತು.